ಮುಳುಗುಂದಲ್ಲಿ ಇನ್ನೊಂದು ವಿಶೇಷವಾದ ಜಾಗ ಇದೆ, ಅದು ದಾವಲ್ ಮಲಿಕ್ ಅಂತ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಒಂದು ತಾಣ ಅಂತಲೇ ಹೇಳ್ಬೋದು. ಎಲ್ಲರೂ ಇಲ್ಲಿ ಒಂದು ಭಕ್ತಿಯನ್ನು ಹೇಳ್ಕೊತಾರೆ. ಆ ಗುಡ್ಡ ತೋರಿಸ್ತೀನಿ, ದಾವಲ್ ಮಲಿಕ್ ಇರುವಂಥ ಏನು ಮುಸ್ಲಿಂ ಹೇಳ್ಕೊತಾರೆ ಆ ಜಾಗ. ಬನ್ನಿ ಕಡಿಮೆ ಹೋಗ್ತಿದ್ದೀವಿ ನಾವು. ದಾವಲ್ ಮಲಿಕ್ ಗುಡ್ಡದಲ್ಲಿರುವಂಥ ಒಂದು ದಾವಲ್ ಮಲಿಕ್ ದೇವಸ್ಥಾನ ಅಂತ ಹೇಳ್ಬೋದು. ಹಿಂದೂ ಮತ್ತು ಮುಸ್ಲಿಂ ಜಾಗ ಅಂತ ಹೇಳ್ಬೋದು. ಒಂದು ರೀತಿ ವಿಶೇಷವಾದ ಜಾಗ ಇದು. ಒಳಗೆ ಹೋಗೋಣ, ಒಳಗೆ ಹೋಗಿ ಯಾವ ಥರ ಇರುತ್ತೆ ಅಂತ ಹೇಳ್ತೇನೆ ನಿಮಗೆ, ಬನ್ನಿ. ದಾವಲ್ ಮಲಿಕ್ ವಿಶೇಷ ಅಂದರೆ ಇಲ್ಲಿ ಒಳಗಡೆ ಸೊ ಎಲ್ಲವೂ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಇದು. ಒಳಗೆ ಹೋಗೋಣ ಬನ್ನಿ. ಅದ್ರ ದಾವಲ್ ಮಲಿಕ್ ದರ್ಗಾ ಒಳಗೊಂಡು ಮೇಲೆ ಹೋಗೋದು, ದರ್ಗಾ ಮೇಲೆ ಹೋಗ್ತಿತ್ತು. ಸೊ ಒಂದು ವಿಶೇಷ ಏನಪ್ಪ ಅಂದರೆ, ಈ ಊರಲ್ಲಿ ಮನೆಗೆ ಬಾಗಿಲಿಲ್ಲ. ರೀಸನ್ ಏನಂತಾರೆ, ದಾವಲ್ ಮಲಿಕ್ ಕಾಯ್ತಾನೆ ಅನ್ನುವಂಥ ಒಂದು ನಂಬಿಕೆ. ಬಾಗಿಲಿಲ್ಲ, ಒಂದು ವೇಳೆ ಈ ಒಂದೊಂದು ಪ್ರತೀತಿ ಇದೆ ಹಿಂದೆ. ಇಲ್ಲಿ ಕಳುವು ಮಾಡುವಂಥ ವ್ಯಕ್ತಿಗೆ ಕಣ್ಣು ಹೋದವು ಅನ್ನೋಂಥದ್ದು. ಆಗಿನಿಂದ ಈಗಿನವರೆಗೂ ಮನೆಯಲ್ಲಿ ಇಲ್ಲಿರುವಂಥ ಜನ ಏನಂದರೆ, ಅವ್ರ ಮನೆಗಳಿಗೆ ಬಾಗಿಲಿಲ್ಲ, ಪರದೆಯನ್ನು ಬಿಟ್ಟಿರ್ತಾರೆ. ಸೊ ದಾವಲ್ ಮಲಿಕ್ ಬಗ್ಗೆ ಇರುವಂಥ ಪ್ರೀತಿ, ನಂಬಿಕೆ, ವಿಶ್ವಾಸ. ಸೊ ಬನ್ನಿ ಮೇಲೆ ಹೋಗಿ. ಇಷ್ಟೊಂದು ಹೇಳ್ಬೇಕು ಏನಪ್ಪ ಅಂದರೆ, ಈಗ ನಾವೇನು ಹತ್ತಿದ್ದೀವಲ್ಲ ಸ್ಟೆಪ್ಸು, ಮೊದಲೆಲ್ಲ ಸ್ಟೆಪ್ಸ್ ಇರಲಿಲ್ಲ. ಸೊ ಗುಡ್ಡದಲ್ಲಿ ಹತ್ಕೊಂಡು ಹೋಗ್ತಾಯಿದ್ರು. ಈಗ ಸ್ಟೆಪ್ಸ್ ಎಲ್ಲ ಆಗಿದೆ, ಡೆವಲಪ್ ಆಗಿದೆ. ಸೊ ದಾವಲ್ ಮಲಿಕ್ ದರ್ಗಾದಲ್ಲಿ ಎಲ್ಲ ಥರದ ವ್ಯವಸ್ಥೆ ಆಗ್ತಿದೆ ಅಂತ ಹೇಳ್ಬೋದು. ಸ್ಟೆಪ್ಸ್ ಇದೆ, ಹತ್ಕೊಂತ ಮೇಲೆ ಹೋಗ್ಬೋದು. ಇಲ್ಲಿ ಗುಹೆ ಥರ ಇದೆ. ಸೊ ಇದ್ರ ಒಳಗಡೆ ಹೋಗಿ ಮೇಲೆ ಸ್ಟೆಪ್ಸ್ಗಳನ್ನು ಹಿಡಿಬೇಕು. ಅಲ್ಲಿ ಹೋಗೋಣ ಬನ್ನಿ. ವಿಶೇಷವಾಗಿದೆ. ಇಲ್ಲಿ ನೋಡ್ಬೋದು ನೀವು, ಪೂರಾ ಊರು ಕಾಣುತ್ತೆ. ದಾವಲ್ ಮಲಿಕ್ ಹಜರತ್ ದರ್ಗಾ ಏನಿದೆ, ಇಡೀ ಈ ಗುಡ್ಡದ ಮ್ಯಾಗ ನಿಂತರೆ ಇಡೀ ಊರು ಕಾಣುತ್ತೆ. ಇದು ವಿಶೇಷ. ಮೇಲೆ ಹೋಗೋಣ ಬನ್ನಿ.
ದಾವಲ್ ಮಲಿಕ್ ಗುಡ್ಡದ ಮೇಲಿಂದ ವಿಹಂಗಮ ನೋಟ ನೋಡಿದ್ರಿ. ದಾವಲ್ ಮಲಿಕ್ ಇಲ್ಲೇ ಹೋಗೋಣ, ಸಕ್ರಿ ಕೊಡೋಣ. Bismillahirrahmanirrahim. देखो आना रही है ಸೊ ದಾವಲ್ ಮತ್ತು ಮಲಿಕ್ ಹಿಂದೂ ಭಾವೈಕ್ಯತೆಯ ಒಂದು ತಾಣ, ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ದರ್ಶನ ಪಡೆದು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಮುಳುಗುಂದ ಏನು ಊರಿದೆ, ಈ ಊರಿನ ವಿಶೇಷತೆಗಳಲ್ಲಿ ಇದು ಒಂದು ಕಡೆ ಗರಡಿ ಮನೆ, ಒಂದು ಕಡೆ ದಾವಲ್ ಮಲಿಕ್. ತುಂಬ ಖುಷಿಯಾಗುವಂಥ ಊರು, ವಿಹಂಗಮ ನೋಟ ಇರುವಂಥ ಗುಡ್ಡ, ಇವೆಲ್ಲವೂ ಖುಷಿಯಾಗುವಂಥದ್ದು. ಮುಳುಗುಂದಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇವಲ್ ಪಿ ಜಿ ಅವರು.